ीनकूर्मक्रोडनरहरिमाणवकभृगुराम दशरथ सूनु यादव बुद्ध कल्की कपिल वैकुण्ठा श्रीनिवास व्यास ऋषभ हयानना नारायणी हंसानिरुद्ध त्रिविक्रम श्रीधर ऋषिकेशा स्मरामि भवसन्ताप हानिदामृतसागरम् पूर्णानन्दस्य रामस्य सानुरागावलोकनम् दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे. ಶ್ರೀ ಹರಿಕಥಾಮೃತಸಾರ ಬೃಹತ್ತಾರತಮ್ಯ ಸಂಧಿ ಪದ್ಯ 1. ಮೀನ ಕೂರ್ಮ ಕ್ರೋಢ ನರಹರಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಮೂಲ ರೂಪನಾದ ಶ್ರೀಮನ್ನಾರಾಯಣನ ಅಂಶತ್ವೇನ ಪ್ರಕಟವಾದ ಸ್ವಾಭಿನ್ನ ಅವತಾರಗಳನ್ನು ತಿಳಿಸುತ್ತಾರೆ. ಕೃತಯುಗದಲ್ಲಿ ಶ್ರೀಹರಿಯು ಮೀನ ಮತ್ಸ್ಯಾವತಾರ ಮಾಡಿ ವೇದಗಳನ್ನು ಶಿಶುರೂಪದಲ್ಲಿ ಬ್ರಹ್ಮದೇವರಿಂದ ಅಪಹರಿಸಿದ ದುರುಳನಾದ ತಮ ಎಂದರೆ ಸೋಮಕನೆಂಬ ದೈತ್ಯನನ್ನು ಸಂಹರಿಸಿ ವೇದೋದ್ಧಾರ ಮಾಡಿದನು. ಸಮುದ್ರ ಮಥನದ ಸಮಯದಲ್ಲಿ ಮಂದರಗಿರಿಯು ಸಮುದ್ರದಲ್ಲಿ ಕುಸಿಯಲು ದೇವದಾನವರಿಂದ ಪ್ರಾರ್ಥಮಾನನಾಗಿ ಶ್ರೀಹರಿಯು ಕೂರ್ಮಾವತಾರ ತಾಳಿ ತನ್ನ ಬೆನ್ನಿನ ಮೇಲೆ ಗಿರಿಯನ್ನು ಧಾರಣೆ ಮಾಡಿದ ಕಾರುಣ್ಯ ವಿಶೇಷ. ವರಾಹ ಕ್ರೋಢ ರೂಪದಿಂದ ಸಮುದ್ರ ಗರ್ಭವನ್ನು ಹೊಕ್ಕು ರಸಾತಲವನ್ನು ಪ್ರವೇಶಿಸಿ ಹಿರಣ್ಯಾಕ್ಷನನ್ನು ತನ್ನ ಕೋರೆ ದಾಡೆಗಳಿಂದ ಸಿಗಿದು ಭೂದೇವಿಯನ್ನು ಉದ್ಧರಿಸಿದ ಪ್ರಸಂಗ ವಿಶೇಷ. ಭಾಗವತೋತ್ತಮನಾದ ಬಾಲ ಪ್ರಹ್ಲಾದನ ಮಾತನ್ನು ಸತ್ಯವಾಗಿಸಲು ಸಭಾ ಸ್ತಂಭವನ್ನು ಸೀಳಿಕೊಂಡು ಅವತರಿಸಿದ ನಾರಸಿಂಹ ರೂಪವು ನರಹರಿ. ಬಾಲವಟುವಾಗಿ ಮಾಣವಕ ವಾಮನ ರೂಪದಿಂದ ಬಂದು ಬಲಿಯನ್ನು ಬೇಡಿ ಬ್ರಹ್ಮಾಂಡವನ್ನೇ ಅಳಿದ ವಾಮನಾವತಾರ ಶ್ರೀಹರಿ. ಭೃಗ್ವಂಶ ಸಂಜಾತನಾಗಿ ಜಮದಗ್ನಿ ರೇಣುಕಾ ಪುತ್ರನಾಗಿ ಅವತರಿಸಿ ದುಷ್ಟ ಕ್ಷತ್ರಿಯರನ್ನು ಸಂಹರಿಸಿದ ಪರಶುರಾಮಾವತಾರ ಭೃಗುರಾಮ ರೂಪ. ದಶರಥ ಕೌಸಲ್ಯ ಪುತ್ರನಾಗಿ ಅವತರಿಸಿ ದುರುಳ ಕುಂಭಕರ್ಣಾದಿಗಳನ್ನು ಹನನಗೈದು ಧರ್ಮ ಸಂಸ್ಥಾಪಕನಾದ ದಶರಥ ರಾಮನು ದಶರಥ ಸೂನು ಯದುಕುಲ ಲಲಾಮನಾಗಿ ಅವತರಿಸಿ ದುಷ್ಟ ಕಂಸನ ವಧಾದ್ವಾರ ಭೂಭಾರ ಹರಣ ಮಾಡಿದ ಪರಮ ಮಂಗಳಮೂರ್ತಿ ಗೀತಾಚಾರ್ಯನಾದ ಯಾದವ ಕೃಷ್ಣ ಯಾದವ. ತ್ರಿಪುರರ ಸಂಹಾರಕನಾದ ತ್ರಿಪುರರ ಪತ್ನಿಯರನ್ನು ಮೋಹಗೊಳಿಸಿದ ಬೌದ್ಧಾವತಾರ ಬುದ್ಧ. ಯವನರ ಹಾವಳಿಯನ್ನು ಎದುರಿಸಿ ದುಷ್ಟದಾನವರನ್ನು ದಮನ ಮಾಡಿದ ಕಲ್ಕ್ಯಾವತಾರ ಕಲ್ಕಿ. ಕರ್ದಮ ಋಷಿಗಳಿಂದ ದೇವಹೂತಿಯಲ್ಲಿ ಅವತಾರನಾಗಿ ಪ್ರಕಟನಾಗಿ ತಾಯಿಗೆ ಸಾಂಖ್ಯಶಾಸ್ತ್ರವನ್ನು ಬೋಧಿಸಿದ ಕಪಿಲಾವತಾರಿ ಶ್ರೀಹರಿ. ಶುಭ್ರನೆಂಬುವ ಪತ್ನಿಯ ವಿಕುಂಠ ಎಂಬುವಳಲ್ಲಿ ಅವತರಿಸಿದ ವೈಕುಂಠ ನಾಮಕ ಶ್ರೀ ಪರಮಾತ್ಮನು. ವೈಕುಂಠವೆಂಬ ಮುಕ್ತಧಾಮ ಅವನ ಅರಮನೆ. ಹರಿಯ ಸರ್ವೋತ್ತಮತ್ವವನ್ನು ಪ್ರತಿಪಾದಿಸಿದ ಶ್ರೀ ಭೃಗು ಋಷಿಯ ತನಗೆ ಮಾಡಿದ ವಕ್ಷತಾಡನೆಯ ನೆಪದಿಂದ ತಿರುಪತಿ ಕ್ಷೇತ್ರಕ್ಕೆ ಬಂದು ನೆಲೆಸಿದ ಸಪ್ತಗಿರಿ ವಾಸನಾದ ಶ್ರೀನಿವಾಸ. ಸತ್ಯವತಿ ಪರಾಶರರ ಪುತ್ರನಾಗಿ ಅವತರಿಸಿ ಬ್ರಹ್ಮಸೂತ್ರ ನಿರ್ಮಾತೃವೆಂದೆನಿಸಿದ ಜ್ಞಾನಬೋಧಕ ರೂಪ ಶ್ರೀ ವೇದವ್ಯಾಸರು. ವಾಸಿಷ್ಠ ಕೃಷ್ಣ ರೂಪ ಗಾಧಿರಾಜನ ಪುತ್ರನಾಗಿ ಅವತರಿಸಿದ ಋಷಭ ನಾಮಕ ಶ್ರೀಹರಿ. ಚತುರ್ಮುಖ ಬ್ರಹ್ಮದೇವರಿಗೆ ಪ್ರಪ್ರಥಮವಾಗಿ ಜ್ಞಾನೋಪದೇಶ ಮಾಡಿದ ಹಯಗ್ರೀವ ರೂಪ ಹಯಾನನ. ಅಮೃತವನ್ನು ದೇವತೆಗಳಿಗೆ ಹಂಚಿದ ಜಗನ್ಮೋಹಕ ರೂಪಧಾರಿಯಾದ ಮೋಹಿನಿ ರೂಪ. ಇದೇ ನಾರಾಯಣಿ ರೂಪ. ಧನ್ವಂತ್ರಿ ರೂಪಿ ಶ್ರೀಹರಿಯೇ ಮೋಹಿನಿ ರೂಪ ತಾಳಿದವನು. ಇದು ಲಕ್ಷ್ಮಂತರ್ಗತ ಭಗವದ್ರೂಪವು. ಇದಕ್ಕೆ ನಾರಾಯಣಿ ನಾರಾಯಣನ ಪತ್ನಿಯ ಬಿಂಬ ಎನ್ನುವರು. ತಾಪಸ ನಾಮಕ ಮನುವೇ ಈ ರೂಪ ವಿಶಿಷ್ಟವು. ನಿರ್ದೋಷನೂ ಅನಂತ ಕಲ್ಯಾಣ ಗುಣಗಣ ಪೂರ್ಣನೂ ಆದ ಹಂಸನಾಮಕ ರೂಪವು. ಸಂಸಾರವನ್ನು ಹನನ ಮಾಡುವುದರಿಂದ ಶ್ರೀಹರಿಗೆ ಹಂಸನೆಂದು ಹೆಸರು.
ಸೂಕ್ಷ್ಮ ಸೃಷ್ಟಿಕರ್ತನಾದ ಶಾಂತಿಪತಿ ಅನಿರುದ್ಧ. ಇದರಿಂದ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಎಂಬ ರೂಪ ಚತುಷ್ಟಯಗಳೂ ಗ್ರಾಹ್ಯ. ವಾಮನ ರೂಪದಿಂದ ಬಂದು ತ್ರಿವಿಕ್ರಮನಾಗಿ ಬೆಳೆದು ಸಮಗ್ರ ಬ್ರಹ್ಮಾಂಡವನ್ನೇ ಅಳೆದ ಬೃಹದ್ರೂಪ ಸಿರಿದೇವಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಧರಿಸಿರುವ ಶ್ರೀಧರ. ಇಂದ್ರಿಯ ನಿಯಾಮಕನಾದ ಹೃಷಿಕೇಶ ರೂಪ. ಹೃಷಿಕ ಎಂದರೆ ದೇಹಗತ ಇಂದ್ರಿಯಗಳು, ಈಶ ಎಂದರೆ ನಿಯಾಮಕ. ತ್ರಿವಿಕ್ರಮ, ಶ್ರೀಧರ, ಹೃಷಿಕೇಶ ಎಂಬ ನಾಮ ಸಂಕೇತಗಳಿಂದ ಕೇಶವಾದಿ ಕೃಷ್ಣಾಂತ 24 ರೂಪಗಳು. ಇದರಂತೆ ಯಜ್ಞ, ಶಿಂಶುಮಾರ ಇತ್ಯಾದಿ ಅನಂತಾನಂತ ರೂಪಗಳು. ಅಜಾದಿ ಲಕ್ಷ್ಮೀ ನರಸಿಂಹ ಪರ್ಯಂತ 51 ವರ್ಣವಾಚ್ಯ ಭಗವದ್ರೂಪಗಳು. ನಾರಾಯಣಾದಿ ಶತರೂಪಗಳು. ವಿಷ್ಣು ವಷಟ್ಕರಾದಿ ಸಹಸ್ರ ರೂಪಗಳು. ಅಚಿಂತ್ಯದ್ಭುತ ರೂಪಗಳು. ಈ ಪದ್ಯದಿಂದ ಇವೆಲ್ಲವೂ ಗ್ರಾಹ್ಯ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.